ಹೆಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಸುತ್ತೆ. ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದ್ರೆ ನಮ್ಮ MG ಆರ್ಟ್ಸ್. ಇದು ಎಲ್ಲಿ ಬರುತ್ತೆ ಅಂತ ಅಂದ್ರೆ ನಮ್ಮ ಬಾಗ್ಲೂರಲ್ಲಿ ಬರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಇಲ್ಲಿ ಯಾವುದು ಗಣಪತಿಗಳು ಪೇಂಟ್ ಆಗದೆ ಇರೋದು ನಾನು ನಿಮ್ಗೆ ತೋರಿಸಿದ್ದೆ. ಬಟ್ ಈ ವಿಡಿಯೋದಲ್ಲಿ ಅದೇ ಗಣಪತಿಗೆ ಪೇಂಟ್ ಆಗ್ಬಿಟ್ಟು ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇವರು ಸ್ಟೋನ್ ವರ್ಕ್ ಸಹ ಮಾಡಿದ್ದಾರೆ. ಪ್ರತಿಯೊಂದನ್ನು ನಾನು ತೋರಿಸ್ಕೊಂಡು ಹೋಗ್ತೀನಿ. ಬಟ್ ನೀವೆಲ್ಲ ಒಂದೇ ಮಾಡಬೇಕು, ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಫಸ್ಟ್ ಗಣಪತಿಗೆ ಬಂದಾಗ ಈ ಗಣಪತಿ ನೋಡ್ಬೋದು, ಅದ್ಭುತವಾಗಿ ಪಾಟೀಲ್ ಸ್ಟೈಲಲ್ಲಿ ಕೂತಿದ್ದಾರೆ. ಸೊ ಈ ಗಣಪತಿಗೆ ಕಿರೀಟ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಮತ್ತೆ ಇವೆಲ್ಲನೂ ಈಕೋ ಫ್ರೆಂಡ್ಲಿ ಗಣಪತಿಗಳು. ಸೊ ಫಿನಿಶಿಂಗ್ ಸಹ ನೋಡ್ಬೋದು ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ. ಮತ್ತೆ ಪಂಚೆ ಕಲರ್ಗೆ ಬಂದೆ ಅಂತ ಅಂದ್ರೆ ಡ್ಯೂಯಲ್ ಟೋನು ಟೆಕ್ಸ್ಚರ್ಡ್ ಪಂಚೆ ಕೊಟ್ಟಿದ್ದಾರೆ. ಸೊ ಅದೇ ತರ ಮತ್ತೊಂದು ಗಣಪತಿಗೆ ಹೋದಾಗ ಈ ಗಣಪತಿಗೆ ನೋಡ್ಬೋದು ನಿಮಗೆ ಕುದುರೆ ಇದೆ. ಸೊ ಈ ಕಡೆ ಬಂದೆ ಅಂತ ಅಂದ್ರೆ ನಮ್ಮ ನವಿಲ್ ಇದೆ. ಸೊ ಇದಕ್ಕೂ ಅಷ್ಟೇ ನಿಮಗೆ ಪಂಚೆ ಬ್ಲೂ ಕಲರ್ ಕೊಟ್ಬಿಟ್ಟು ಗೋಲ್ಡ್ ಕಲರ್ ಹೈಲೈಟ್ಸ್ ಕೊಟ್ಟಿದ್ದಾರೆ. ಮತ್ತೆ ಹಾಗೆ ಕಿರೀಟಕ್ಕೆ ಬಂದೆ ಅಂತ ಅಂದ್ರೆ ಅದ್ಭುತವಾಗಿ ಕೊಟ್ಟಿದ್ದಾರೆ. ಈ ಗಣಪತಿ ಬಂದ್ಬಿಟ್ಟು ಒಂದು 5.5 ಫೀಟ್ ತನಕ ಬರುತ್ತೆ. ಸೊ ಈ ಫಿನಿಶಿಂಗು ಎಲ್ಲಾನು ಅಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಹೆಸರು ಗೊತ್ತಲ್ಲ, MG ಆರ್ಟ್ಸ್. ಸೊ ನೆಕ್ಸ್ಟ್ ಗಣಪತಿಗೆ ಬಂದೆ ಅಂತ ಅಂದ್ರೆ ನೋಡ್ಬೋದು, ಈ ಗಣಪತಿ ನಮ್ಮ ಶಿವನ್ ಸ್ಟೈಲಲ್ಲಿ ಇದೆ ಈ ಗಣಪತಿ. ಸೊ ಹುಲಿ ಚರ್ಮದಲ್ಲಿ ಟೆಕ್ಸ್ಚರ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಹಾಗೆ ಕೆಳಗಡೆ ಬಂದೆ ಅಂತ ಅಂದ್ರೆ ನಿಮಗೆ ನಂದಿ ಇದೆ. ಸೊ ನಂದಿ ಮೇಲೆ ನಮ್ಮ ಗಣಪತಿ ಅದ್ಭುತವಾಗಿ ಕೂತಿದ್ದಾರೆ. ಮತ್ತೆ ನಿಮಗೆ ಇಲ್ಲೆಲ್ಲ ರುದ್ರಾಕ್ಷಿ ಕೊಟ್ಬಿಟ್ಟು ನಮ್ಮ ಸೇಮ್ ಶಿವ ಹೇಗಿರ್ತಾರೋ ಅದೇ ತರ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಗೈಸ್, ಈ ಗಣಪತಿನೂ ಅಷ್ಟೇ ವೆಂಕಟೇಶ್ವರ ಸ್ಟೈಲು. ನಿಮ್ಗೆಲ್ಲ ಒಂದೇ ಡೌಟ್ ಇರ್ಬೋದು, ಇದು ಪಿ ಒ ಪಿ ಅಂದ್ಬಿಟ್ಟು. POP ಅಲ್ಲ ಗೈಸ್, ಇದು ಬನ್ನಿ ನಾನು ತೋರಿಸ್ತೀನಿ. ಸೊ ಇಲ್ಲಿರೋ ಗಣಪತಿಗಳು ನೋಡ್ಬೋದು, ಇವೆಲ್ಲ ಮಣ್ಣಿಂದ, ಪರಿಶುದ್ಧವಾದ ಮಣ್ಣಿಂದ ಮಾಡಿರೋ ಗಣಪತಿಗಳು. ಸೊ ಇಲ್ಲಿ ನೋಡ್ಬೋದು ನೋಡಿ, ನಾರೆಲ್ಲ ಹಾಕಿದ್ದಾರೆ. ಸೊ ಗಣಪತಿ ಕೈಯಲ್ಲಿ ತೆಗಿತೀನಿ ನೋಡಿ. ಸೊ ಇವೆಲ್ಲ ಈಕೋ ಫ್ರೆಂಡ್ಲಿ ಮಣ್ಣಿಂದ ಮಾಡಿರೋ ಗಣಪತಿ ಇದು. ಸೊ ಪೇಂಟಿಂಗ್ ಸ್ಟೇಜ್ ಇದಿರುತ್ತೆ ಗೈಸ್. ಸೊ ನೋಡ್ಬೋದು ಪಂಚೆ ಎಲ್ಲ ಪೇಂಟ್ ಮಾಡ್ತಾ ಇದ್ದಾರೆ. ಸೊ ಶಲ್ಯಾಗೂ ಅಷ್ಟೇ ಪೇಂಟ್ ಮಾಡ್ತಾ ಇದ್ದಾರೆ. ಇನ್ನು ಕಿರೀಟ ಇದಕ್ಕೆಲ್ಲ ಪೇಂಟ್ ಮಾಡಬೇಕು. ಆಲ್ರೆಡಿ ಫಸ್ಟ್ ರೌಂಡ್ ಪೇಂಟ್ ಆಗಿದೆ. ಸೊ ಹಾಗೆ ಈ ಕಡೆ ಹೋಗ್ತೀನಿ ನೋಡಿ, ಇವೆಲ್ಲ ಈ ಲಾಟ್ ಫುಲ್ ಬಂದ್ಬಿಟ್ಟು ನಿಮಗೆ ಪೇಂಟಿಂಗ್ ವರ್ಕ್ಸ್ ಆಗ್ತಾ ಇರೋದು. ಸೊ ಪೇಂಟಿಂಗ್ ವರ್ಕ್ಸ್ ಆದಾಗ ಇದೇ ತರ ಇರುತ್ತೆ ಕಾನ್ಸೆಪ್ಟು. ಇವೆಲ್ಲ ರಾಮನ್ ಸ್ಟೈಲ್ ಗಣಪತಿಗಳು ಇದು. ಸೊ ಇದ್ರ ಹಿಂಭಾಗ ಏನು ನೋಡ್ತಾ ಇದ್ದೀರಾ, ಇಲ್ಲೂ ಅಷ್ಟೇ ರಾಮನ್ ಸ್ಟೈಲ್ ಗಣಪತಿ ಇದೆ. ಆ ಥರ ಇರೋ ಗಣಪತಿ ಈ ಥರ ಆಗುತ್ತೆ. ಸೊ ಈ ಥರ ಇರೋ ಗಣಪತಿ ನೆಕ್ಸ್ಟು ಕಿರೀಟ ವರ್ಕು, ಗೋಲ್ಡ್ ಶೇಡ್ಸು ಎಲ್ಲನೂ ಹಾಕ್ಬಿಟ್ಟು ಗಣಪತಿನ ನಿಮಗೆ ಈ ಥರ ತರಿಸ್ಬಿಟ್ಟು ಪ್ರೆಸೆಂಟ್ ಮಾಡ್ತಾರೆ. ಸೊ ಈ ಗಣಪತಿಗೆ ನಿಮಗೆ ಇನ್ನೂ ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿಬಿಟ್ಟು ಗಣಪತಿನ ನಿಮಗೆ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡ್ತಾರೆ. ಸೊ ಇಲ್ಲಿ ನಿಮಗೆ ಒಂದೇ ಥರ ಪೇಂಟ್ ಪ್ಯಾಟ್ರನ್ಸ್ ಇರಲ್ಲ ಗೈಸ್. ಆ ಕುದುರೆ ಗಣೇಶ ಅಲ್ಲಿ ಏನು ನೋಡಿದ್ರು ಇಲ್ಲೂ ಅಷ್ಟೇ ನಿಮಗೆ ಯೂನಿಕಾಗಿ ಕೊಟ್ಟಿರ್ತಾರೆ. ಸೊ ಪಂಚೆ ವರ್ಕ್ ಆಗಲಿ, ಶಲ್ಯ ವರ್ಕ್ ಆಗಲಿ, ಮತ್ತು ಗಣೇಶನ ಪ್ರೆಸೆಂಟ್ ಮಾಡಿರೋ ವಿಧಾನ ಅಷ್ಟೇ ಯೂನಿಕ್ ಆಗಿರುತ್ತೆ. ಸೊ ನೋಡ್ಬೋದು ಎಷ್ಟು ಗಣಪತಿಗಳಿದೆ ಇಲ್ಲಿ. ಸೊ ಹೆಸರು ಗೊತ್ತಲ್ಲ, MG ಆರ್ಟ್ಸ್. ಸೊ ಈ ಗಣಪತಿ ಬಂದಾಗ ನೋಡ್ಬೋದು, ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಮೀನ್ ಬರುತ್ತೆ, ಲೆಫ್ಟ್ ಸೈಡಲ್ಲಿ ಶಂಕು ಬರುತ್ತೆ. ಮತ್ತು ಪಂಚೆ ಕಲರ್ ನೋಡ್ಬೋದು, ಟೆಕ್ಸ್ಚರ್ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಮತ್ತು ಇದು 6 ಫೀಟ್ ಹೈಟ್ ಬರುತ್ತೆ ಗಣಪತಿ ಇದು. ಸೊ ಹಾಗೆ ಇದು ಅಷ್ಟೇ ಮೀನ್ ಗಣಪತಿ. ಸೊ ಶಂಕು ನಿಮಗೆ ವೈಟ್ ಕಲರ್ ಕೊಟ್ಟಿದ್ರು, ಇಲ್ಲಿ ಗೋಲ್ಡ್ ಕಲರಲ್ಲಿ ಕೊಟ್ಟಿದ್ದಾರೆ. ಯಾವ ಪ್ಯಾಟ್ರನ್ನು ರಿಪೀಟ್ ಆಗಿಲ್ಲ ಇಲ್ಲಿ. ಸೊ ಮತ್ತೊಂದು ಗಣಪತಿ, ಸೊ ಇಲ್ಲೂ ನೋಡ್ಬೋದು. ಸೊ ಅಲ್ಲಿ ಏನು ಆ ಮೀನ್ದು ಡಿಫ್ರೆಂಟ್ ಕಲರ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನಿಮಗೆ ಆರೆಂಜ್ ಕಲರ್ ಕೊಟ್ಬಿಟ್ಟು ಗಣಪತಿನ ಯೂನಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಹೆಸರು ಗೊತ್ತಲ್ಲ, MG ಆರ್ಟ್ಸ್. ಸೊ ಈ ಗಣಪತಿಗೆ ಬಂದೆ ಅಂತ ಅಂದರೆ ಈ ಗಣಪತಿ ನೋಡ್ಬೋದು, ನಂಗೆ ತುಂಬ ಇಷ್ಟ ಆಗಿತ್ತು. ಹೊಟ್ಟೆ ನೋಡ್ಬೋದು ಎಷ್ಟು ಗುಂಡಕ್ಕೆ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾಲ್ಕು ಕೈ ಬರುತ್ತೆ. ಮತ್ತು ಕಿರೀಟನೂ ಅಷ್ಟೇ ನೋಡ್ಬೋದು, ಅದ್ಭುತವಾಗಿದೆ. ಮತ್ತು ಈ ಗಣಪತಿ ಬಂದ್ಬಿಟ್ಟು 6 ಫೀಟ್ ಹೈಟ್ ಬರುತ್ತೆ. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ಇದು ಒಂಥರ ಕ್ಯೂಟ್ ಗುರು. ಸೊ ಆನೆ ಒರಿಜಿನಲ್ ಫೇಸ್ ಹೇಗಿರುತ್ತೋ ಅದೇ ಥರ ಕೊಟ್ಟಿದ್ದಾರೆ. ಮತ್ತು ಈ ಟೆಕ್ಸ್ಚರ್ ಎಲ್ಲ ನೋಡ್ಬೋದು, ನಮ್ಮ ಆನೆದು ಯಾವ ಥರ ಇರುತ್ತೋ ಅದೇ ಥರ ಟೆಕ್ಸ್ಚರ್ ಎಲ್ಲ ಕೊಟ್ಟಿದ್ದಾರೆ. ಸೊ ರಿಯಲ್ ಎಲಿಫೆಂಟ್ನ ತೊಗೊಂಬಂದು ಕೂರ್ಸಿದ್ರೆ ಹೇಗಿರುತ್ತೆ, ಗಣಪತಿ ಅಂದ್ರೇ ಎಲಿಫೆಂಟ್ ತಲೆ ಇರೋದೇ ನಮ್ಮ ಗಣಪತಿ. ಸೊ ಅದೇ ಥರ ಪ್ಯಾಟ್ರನಲ್ಲಿ ಇದನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು ಈ ಗ್ಯಾಲಕ್ಸಿಗೆಲ್ಲ ಬರುತ್ತೆ ಗೊತ್ತಾ, ಸ್ಪ್ರಿಂಕಲ್ಸು. ಸೊ ಅದೇ ಥರ ಈ ಗಣಪತಿಗೆ ಕೊಟ್ಟಿದ್ದಾರೆ. ವೈಟ್ ಕಲರ್ ಪಂಚೆ ಕೊಟ್ಬಿಟ್ಟು ಗಣಪತಿನ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಗೈಸ್, ಈ ಗಣಪತಿಗೆ ಬಂದಾಗ ಪಾಟೀಲ್ ಸ್ಟೈಲ್ ಗಣಪತಿ. ಇವರಲ್ಲಿ ಪಾಟೀಲಲ್ಲಿ 2 ಟೈಪ್ ಆಫ್ ಗಣಪತಿಗಳಿದೆ. ಒಂದು ಕಿರೀಟ ಇರೋದು, ಮತ್ತೊಂದು ಗಣಪತಿ ನಾನು ತೋರಿಸ್ತೀನಿ, ವಿಡಿಯೋ ನೋಡ್ತಾ ಇರಿ. ಮತ್ತು ಈ ಗಣಪತಿನೂ ಅಷ್ಟೇ ನಿಮಗೆ ಪಂಚದಲ್ಲೂ ಅಷ್ಟೇ ನೋಡ್ಬೋದು, ಗ್ರೀನ್ ಕಲರ್ ಕೊಟ್ಬಿಟ್ಟು ಆರೆಂಜ್ ಕಲರ್ ಎಲ್ಲ ಸ್ಪಾರ್ಕಲ್ಸ್ ಕೊಟ್ಬಿಟ್ಟು ಹೈಲೈಟ್ ಮಾಡಿದ್ದಾರೆ ಗಣಪತಿನ. ಸೊ ಹಾಗೆ ಮತ್ತೊಂದು ಗಣಪತಿಗೆ ಬಂದೆ ಅಂತ ಅಂದರೆ ಸೈಡ್ ದರ್ಬಾರ್ ಮಾಡಿಕೊಂಡು ಈ ಗಣಪತಿ ಅದ್ಭುತವಾಗಿ ಕೂತಿದ್ದಾರೆ. ಸೊ 4.5 ಅಡಿ ತನಕ ಬರುತ್ತೆ ಈ ಗಣಪತಿ. ಸೊ ಗೈಸ್, ಈ ಗಣಪತಿಗೆ ಬಂದಾಗ 7 ಫೀಟ್ ಗಣಪತಿ ಇದು. ಇವರಲ್ಲಿ 1 ಅಡಿಯಿಂದ 7 ಅಡಿ ತನಕ ಗಣಪತಿಗಳು ಅವೈಲಬಲ್ ಇದೆ. ಎಲ್ಲಾನು ಅಷ್ಟೇ ಪರಿಶುದ್ಧವಾದ ಗಣಪತಿ. ಈ ಗಣಪತಿಯಲ್ಲಿ ಏನು ಯೂನಿಕ್ ಅಂತ ಅಂದರೆ ಈ ಗಣಪತಿಗೆ 6 ಕೈ ಬರುತ್ತೆ. ಸೊ ನೋಡ್ಬೋದು. ಮತ್ತು ನಿಮಗೆ ಗೋಡೆಯಲ್ಲಿ ಯಾವ ಥರ ಟೆಕ್ಸ್ಚರ್ ಬರುತ್ತೋ ಅದೇ ಥರ ಗಣಪತಿಗೂ ಟೆಕ್ಸ್ಚರ್ ಕೊಟ್ಬಿಟ್ಟು ಗಣಪತಿನ ಅಷ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇದಕ್ಕೂ ಅಷ್ಟೇ ಹಿಂದ್ಗಡೆ ರೌಂಡ್ ಆರ್ಚ್ ಬರುತ್ತೆ.
ಸೊ ಗಣಪತಿ ನೋಡ್ಬೋದು ನನಗಿನ್ನ 1.5 ಅಡಿ ಹೈಟ್ ಇದೆ, ಅಂದ್ರೆ ಆಲ್ಮೋಸ್ಟ್ ಒಂದು 7 ಫೀಟ್ ತನಕ ಗಣಪತಿ ಇದೆ. ಸೊ ನೆಕ್ಸ್ಟ್ ಗಣಪತಿಗೆ ಬಂದೆ, ನೋಡ್ಬೋದು ಈ ಗಣಪತಿ ಬಂದ್ಬಿಟ್ಟು ಹಂಸ ಮೇಲೆ ನಮ್ಮ ಗಣಪತಿ ಕೂತಿದ್ದಾರೆ. ಸೊ ನೋಡ್ಬೋದು ಯಾವ ತರ ಕೂತಿದ್ದಾರೆ ಅಂದ್ಬಿಟ್ಟು, ಸಿಕ್ಕಾಪಟ್ಟೆ ಕ್ಯೂಟ್ ಆಗಿ ಗಣಪತಿ ಕೂತಿದ್ದಾರೆ. ಸೊ ಇದಕ್ಕೆ ಫಿನಿಶಿಂಗ್ ಆಗಲಿ ಅಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ, ರೈಟ್ ಫ್ರಮ್ ಪೇಂಟು ಎಲ್ಲಾನು ಅಷ್ಟೇ ಗಣಪತಿಗೆ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಈ ಕಡೆ ಬಂದಾಗ ನೋಡ್ಬೋದು ಈ ಗಣಪತಿಗೆ ಬಂದೆ ಅಂತ ಅಂದ್ರೆ ನಮ್ಮ ನಂದಿ ಇದೆ. ಸೊ ಅಲ್ಲಿ ನಂದಿ ಪಕ್ಕದಲ್ಲಿ ಕೂತಿತ್ತು, ಇಲ್ಲೂ ನೋಡ್ಬೋದು ಚಿಕ್ಕದಾಗಿ ನಂದಿ ಕೊಟ್ಬಿಟ್ಟು ಅದಕ್ಕೂ 2 ಹಾರ್ನ್ಸ್ ಕೊಟ್ಬಿಟ್ಟು ಗಣಪತಿನ ಯೂನಿಕ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲಿ ಬಂದೆ ಅಂತ ಅಂದ್ರೆ ಈ ಗಣಪತಿ ನೋಡ್ಬೋದು ಕಿರೀಟ ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು. ಸೊ ಆ ಕಿರೀಟಕ್ಕೂ ಈ ಕಿರೀಟಕ್ಕೂ ಕಂಪ್ಯಾರಿಸನ್ ನೋಡ್ಬೋದು. ಸೊ ಈ ಕಿರೀಟ ಗಣೇಶಗೆ ಇನ್ನೂ ದೊಡ್ಡದಾಗಿದೆ, ಈ ಕಿರೀಟಕ್ಕೆ ಬಂದಾಗ ನೋಡ್ಬೋದು ಮಾಮೂಲಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದ್ರೆ ಪೇಟ. ಸೊ ನಾನು ನಿಮಗೆ ಪಾಟೀಲ್ ಸ್ಟೈಲ್ ಗಣಪತಿ ನಾನು ನಿಮ್ಗೆ ಹೇಳಿದ್ನಲ್ಲ ಕಿರೀಟ ಇರೋದು, ಇದು ಪೇಟ ಸ್ಟೈಲು ಪಾಟೀಲ್ ಗಣಪತಿ. ಸೊ ಅದರಲ್ಲಿ ನಿಮಗೆ ಕಿರೀಟ ಇರುತ್ತೆ, ಇದರಲ್ಲಿ ನಿಮಗೆ ಪೇಟ ಇರುತ್ತೆ ಅಷ್ಟೇ. ಸೊ ಮತ್ತೊಂದು ಗಣಪತಿಗೆ ಬಂದೆ ಅಂತ ಅಂದ್ರೆ ಈ ಗಣಪತಿ ಟೆಕ್ಸ್ಚರು. ಸೊ ನಾರ್ಮಲ್ ಎಲ್ಲ ಗಣಪತಿಗೂ ಟೆಕ್ಸ್ಚರಲ್ಲಿ ನಿಮಗೆ ಸ್ಮೂತ್ ಫಿನಿಶ್ ಕೊಟ್ಟಿರ್ತಾರೆ, ಇದರಲ್ಲಿ ವಾಲ್ ಫಿನಿಶಿಂಗ್ ಅಲ್ಲಿ ಟೆಕ್ಸ್ಚರ್ ಆಗಿ ಯೂನಿಕ್ ಆಗಿರ್ಲಿ ಅಂದ್ಬಿಟ್ಟು ಗಣಪತಿನ ಪ್ರೆಸೆಂಟ್ ಮಾಡಿರ್ತಾರೆ. ಸೊ ಈ ಗಣಪತಿಗೆ ಬಂದಾಗ ಪಾಟೀಲ್ ಸ್ಟೈಲ್ ಗಣಪತಿ, ಇದಕ್ಕೆ ಕಿರೀಟ ಇದೆ. ಸೊ ಮತ್ತೊಂದು ಪಾಟೀಲ್ ಸ್ಟೈಲ್ ಗಣಪತಿ ಇದೆ, ಇದಕ್ಕೆ ಬಂದ್ಬಿಟ್ಟು ಪೇಟ ಇದೆ. ಸೊ 2 ಸ್ಟೈಲು ಪಾಟೀಲ್ ಸ್ಟೈಲ್ ಗಣಪತಿನೇ, ಬಟ್ ಕಿರೀಟ ಇದು ಪೇಟ. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದ್ರೆ ಮತ್ತೊಂದು ಗಣಪತಿ, ಇದು ಅಷ್ಟೇ ಪಾಟೀಲಲ್ಲಿ ಕೂತಿರೋ ಗಣಪತಿ. ಇದಕ್ಕೂ ಅಷ್ಟೇ ನಿಮಗೆ ಪಂಚೆ ಗ್ರೀನ್ ಕಲರ್ ಕೊಟ್ಬಿಟ್ಟು ಆರೆಂಜ್ ಕಲರ್ ಶೇಡ್ಸ್ ಕೊಟ್ಬಿಟ್ಟು ಗಣಪತಿನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇವಾಗ ಕಂಪ್ಲೀಟ್ ಆಗಿ ನಿಮಗೆ ನಾರ್ಮಲ್ ಗಣಪತಿನ ತೋರಿಸಿದ್ದೀನಿ, ಇವಾಗ ಸ್ಟೋನ್ ಆಗಿರೋ ಗಣಪತಿನ ನಾನು ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಈ ಗಣಪತಿಗೆ ಬಂದಾಗ ನಿಮಗೆ ಮೀನಿದೆ, ಆ ಕಡೆ ನಿಮಗೆ ಶಂಕು ಇದೆ. ಸೊ ಇದಕ್ಕೆ ಯಾವ ಥರ ಪಂಚೆ ವರ್ಕ್ ಕೊಡಬೇಕು ಅದೇ ಥರ ಕೊಟ್ಬಿಟ್ಟು ಗಣಪತಿನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇದಕ್ಕೂ ಅಷ್ಟೇ ನಿಮಗೆ ಜ್ಯುವೆಲ್ಸ್ಗೆಲ್ಲನೂ ಅಷ್ಟೇ ನಿಮಗೆ ಸ್ಟೋನ್ಸ್ ಎಲ್ಲ ಮಾಡಿಬಿಟ್ಟು ಗಣಪತಿನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮೇಲ್ಗಡೆ ಬಂದೆ ಅಂತ ಅಂದರೆ ಕಿರೀಟಕ್ಕೆ ನಿಮಗೆ ವೆಲ್ವೆಟ್ ಕಲರ್ ಕ್ಲಾತ್ ಕೊಟ್ಬಿಟ್ಟು ಬ್ಲೂ ಕಲರ್ ಸ್ಟೋನ್ಸ್ ಕೊಟ್ಬಿಟ್ಟು ಗಣಪತಿನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮೀನು ಮತ್ತು ಶಂಕು ಕಾನ್ಸೆಪ್ಟ್ಗೆ ಬಂದೆ ಅಂತ ಅಂದರೆ ಈ ಗಣಪತಿಗೆ ಆ ಗಣಪತಿಗೆ ನಿಮಗೆ ಕಂಪ್ಯಾರಿಸನ್ ತೋರಿಸ್ತೀನಿ ನೋಡಿ. ಇದು ವೆಲ್ವೆಟ್ ಕಲರ್ ಪಂಚೆ ಕೊಟ್ಬಿಟ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ವೆಲ್ವೆಟ್ ಕಲರ್ ಪಂಚೆ ಕೊಟ್ಬಿಟ್ಟು ಈ ಕಡೆ ಫ್ರಿಲ್ಸ್ ಎಲ್ಲ ಕೊಟ್ಬಿಟ್ಟು ಗಣಪತಿನ ಹೈಲೈಟ್ ಮಾಡಿದ್ದಾರೆ. ಈ ಗಣಪತಿಗೂ ಅಷ್ಟೇ ಈ ಕಡೆ ಫ್ರಿಲ್ಸ್ ಕೊಟ್ಟಿಲ್ಲ. ಸೊ ಗಣಪತಿಗೆ ಪಂಚೆಗೆ ಬಾರ್ಡರ್ ಕೊಟ್ಬಿಟ್ಟು ಗಣಪತಿನ ಇನ್ನೂ ಹೈಲೈಟ್ ಮಾಡಿದ್ದಾರೆ. ಮತ್ತೆ ಮೇಲ್ಗಡೆ ಕಿರೀಟಕ್ಕೆ ಬಂದೆ ಅಂತ ಅಂದ್ರೆ ನೋಡ್ಬೋದು, ಇಲ್ಲೂ ಅಷ್ಟೇ ವೆಲ್ವೆಟ್ ಕೊಟ್ಬಿಟ್ಟು ಇದಕ್ಕೆ ಎಷ್ಟು ಗ್ರ್ಯಾಂಡ್ ಆಗಿ ತೋರ್ಸಕ್ಕಾಗುತ್ತೋ ಅಷ್ಟು ಗ್ರ್ಯಾಂಡ್ ಆಗಿ ತೋರಿಸಿದ್ದಾರೆ. ಸೊ ಗೈಸ್, ಈ ಹಂಸ ಗಣೇಶ ಯಾವುದೋ ಒಂದು ಟೀಮ್ ಬುಕ್ ಮಾಡಿದೆ, ಯಾವ ಟೀಮ್ ಅಂದ್ಬಿಟ್ಟು ನೋಡೋಣ. ಸೊ BK ಹಳ್ಳಿ ಅಂದ್ಬಿಟ್ಟು. ಸೊ ಈ ಟೀಮ್ ಯಾರು ನೋಡ್ತಿದ್ರೆ ದಯವಿಟ್ಟು ನನ್ನ ವಿಡಿಯೋದಲ್ಲಿ ನಿಮ್ಮದೇ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸೊ ಅದ್ಭುತವಾದ ಗಣಪತಿನ ನಿಮ್ಮ ಮಂಡಳಿಗೆ ನೀವು ತರಿಸ್ಕೊಳ್ತಾ ಇದ್ದೀರಾ. ಸೊ ಹಾಗೆ ಮತ್ತೊಂದು ಗಣಪತಿಗೆ ನಾನು ತೋರಿಸ್ಕೊಂಡು ಹೋಗ್ತೀನಿ. ಇದು ಇನ್ನೂ ಪೇಂಟ್ ಆಗಿಲ್ಲ. ಸೊ ಪೇಂಟ್ ಆದಾಗ ಗಣಪತಿ ಈ ತರ ಪ್ರೆಸೆಂಟ್ ಮಾಡ್ತಾರೆ, ವಿತೌಟ್ ಪೇಂಟು ಗಣಪತಿ ಹೀಗಿರುತ್ತೆ. ಸೊ ಗೈಸ್, ಈ ಗಣಪತಿನೂ ಅಷ್ಟೇ ವೆಂಕಟೇಶ್ವರ ಸ್ಟೈಲು. ನಿಮ್ಗೆಲ್ಲ ಒಂದೇ ಡೌಟ್ ಇರ್ಬೋದು, ಇದು POP ಅಂದ್ಬಿಟ್ಟು. POP ಅಲ್ಲ ಗೈಸ್, ಇದು ಬನ್ನಿ ನಾನು ತೋರಿಸ್ತೀನಿ. ಸೊ ಇಲ್ಲಿರೋ ಗಣಪತಿಗಳು ನೋಡ್ಬೋದು, ಇವೆಲ್ಲ ಮಣ್ಣಿಂದ, ಪರಿಶುದ್ಧವಾದ ಮಣ್ಣಿಂದ ಮಾಡಿರೋ ಗಣಪತಿಗಳು. ಸೊ ಇಲ್ಲಿ ನೋಡ್ಬೋದು ನೋಡಿ, ನಾರೆಲ್ಲ ಹಾಕಿದ್ದಾರೆ. ಸೊ ಗಣಪತಿ ಕೈಯಲ್ಲಿ ತೆಗಿತೀನಿ ನೋಡಿ. ಸೊ ಇವೆಲ್ಲ ಈಕೋ ಫ್ರೆಂಡ್ಲಿ ಮಣ್ಣಿಂದ ಮಾಡಿರೋ ಗಣಪತಿ ಇದು. ಗೈಸ್, ಇಷ್ಟೊತ್ತು ನೀವು ಸ್ಟೋನ್ ವರ್ಕ್ ನೋಡಿದ್ದೀರಾ, ಇವಾಗ ಮೆಟಲ್ ವರ್ಕು ಗಣಪತಿ ಯಾವ ಥರ ಮಾಡಿದ್ದಾರೆ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಮಾಡಿರೋದೆಲ್ಲನೂ ಮೆಟಲ್ ವರ್ಕು. ಸೊ ನೋಡ್ಬೋದು ಇದಕ್ಕೆ ಎಷ್ಟು ಯೂನಿಕ್ ಆಗಿ ಮೆಟಲ್ ವರ್ಕ್ ಮಾಡಿಬಿಟ್ಟು ಗಣಪತಿನ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ರೆಡ್ ಕಲರ್ ವೆಲ್ವೆಟ್ ಕ್ಲಾತ್ ಹಾಕ್ಬಿಟ್ಟು ಗಣಪತಿನ ಯೂನಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಗೈಸ್, ವಿಡಿಯೋ ಫೈನಲ್ಗೆ ಬಂದಿದ್ದೀವಿ. ನನ್ನ ಹೆಸರು ಗೊತ್ತಲ್ಲ, ಆಶಿಕ್ ಅಂದ್ಬಿಟ್ಟು. ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಈ ಗೋಡನ್ ಹೆಸರು ಬಂದ್ಬಿಟ್ಟು MG ಆರ್ಟ್ಸ್. ಇದೆಲ್ಲಿ ಬರುತ್ತೆ ಅಂತ ಅಂದ್ರೆ ನಮ್ಮ ಬಾಗ್ಲೂರಲ್ಲಿ ಬರುತ್ತೆ. ಇವರ ಕಾಂಟ್ಯಾಕ್ಟ್ ನಂಬರ್, ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಚೆಕ್ಔಟ್ ಮಾಡ್ಕೊಳ್ಳಿ. ಇದೇ ತರ ಕಂಟೆಂಟ್ಸ್ ಕೊಡ್ತಾ ಇರ್ತೀನಿ, ಬಟ್ ನೀವೆಲ್ಲ ಒಂದೇ ಮಾಡಬೇಕು. ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.